ಮತ್ತೆ ಬನ್ನಿ ಇವತ್ತು ನಮ್ಮ ಜೊತೆ ಯಾರಾದವರು ಇದ್ದಾರೆ. ನಾವು ಒಂದು ಸ್ಪೆಷಲ್ ಡೇ ಅನ್ಬೋದು. ಲಾಸ್ಟ್ ವರ್ಷದಿಂದ ತೋಟಕ್ಕೆ ವಿಸಿಟ್ ಮಾಡ್ಬೇಕು ಅನ್ಕೊಂತಿದ್ದೆ, ಬಟ್ ಕರೆಕ್ಟ್ ಟೈಮ್ ಅನ್ಸುತ್ತೆ ಇವತ್ತು. ಅಲ್ಲಿ ಗೇಟ್ ಇಂದ ಸ್ಟಾರ್ಟ್ ಮಾಡಿದ್ದಾಗಿಂದ ಇಲ್ಲಿಗೆ ಬಂದ್ರು ತುಂಬಾ ಹೆಲ್ತಿ ಆಗಿದೆ ಕ್ರಾಪ್. ಇಡೀ ಪ್ಲಾಂಟ್ ತಗೋಬಹುದು ಅಥವಾ ಇರೋ ಕ್ರಾಪ್ ಅಷ್ಟೇ. ಅಗೇನ್ ನೆಕ್ಸ್ಟ್ ಇಯರ್ ಕ್ರಾಪ್ ನೋಡಿದ್ರು ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸ್ವಲ್ಪ ಡೆಫಿಷಿಯನ್ಸಿ ಇಲ್ಲ ಪ್ಲಾಂಟ್ ಅಲ್ಲಿ. ಈ ತರ ರೈನ್ ಫಾಲ್ ಅಲ್ಲಿ ನಮಗೆ ಕ್ರಾಪ್ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿತ್ತು. ಡ್ರಾಸ್ಟಿಕ್ ನಿಮಗೆ ಕಂಟಿನ್ಯೂಸ್ ನಮಗೆ ಲಾಸ್ಟ್ 20-25 ಡೇಸ್ ಬೇಕು ತನಕ ಮಳೆ ಇತ್ತು. ಆಲ್ಮೋಸ್ಟ್ 6 months ಅಲ್ಲಿ ನಾವು ಈ ವರ್ಷ ಮಳೆಯಲ್ಲಿ ಕಳೆದ್ವಿ. ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟೆಲ್ಲ ಓಡಾಡಿದ್ದೀರಾ, ಅಷ್ಟು ಅಗ್ರಿಕಲ್ಚರ್ ಟೂರ್ ಮಾಡಿದ್ದೀರಾ, ಎವ್ರಿ ಡೇ ಫಾಲೋ ಮಾಡ್ತಿರ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ. ಏನು ನೀವು ಯೂತ್ಸಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ 2012 ಇಂದ ಫುಲ್ ಟೈಮ್ ತೋಟದಲ್ಲಿ ಅಂತ? ನಿಮ್ಗೆ ನೀವು ಬಂದ್ಮೇಲೆ ಎಷ್ಟು ಕಷ್ಟ ಆಯ್ತು ಅಥವಾ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಹೆಂಗಿತ್ತು? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಬನ್ನಿ ಇವತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ವ್ಲಾಗ್. ಯಾಕೆಂತ ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿ ನಿಮ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಎಲ್ಲ ಕೊಡೋಕಿದೆ. ನೋಡಿ, ಮಂಜು ಇದ್ದಾರೆ. ನಿಮ್ಮ ಹೆಸರು? ವಂದನ ಇದ್ದಾರೆ. ನಮ್ಮದು ಕ್ಯಾಮ್ರಾ ಪರ್ಸನ್ ಆಗಿ ನಿಮ್ಮ ಹೆಸರು? ಅಭಿರಾಮ್ ಅಂತ ಇದ್ದಾರೆ. ನಿಮ್ದೇನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ? ಅಭಿರಾಮ್ ಗೌಡ ಲೈಫ್ ಆಫ್ ರಾಮ್ ಅಂತ. ನೆಕ್ಸ್ಟ್ ನೀವು ಯಾವ್ದೋ ಶೂಟ್ ಇದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಮತ್ತು ಬನ್ನಿ ಇವತ್ತು ನಮ್ಮ ಜೊತೆ ಯಾರಾದವರು ಇದ್ದಾರೆ. ಮಂಜು, ಇವತ್ತು ಏನು ಸಮಾಚಾರ? ಇವತ್ತು ಹೇಳ್ಬೇಕಾರ್ತಿಕ್ ನಾವು ಒಂದು ಸ್ಪೆಷಲ್ ಡೇ ಅನ್ಬೋದು. ಲಾಸ್ಟ್ ವರ್ಷದಿಂದ ತೋಟಕ್ಕೆ ವಿಸಿಟ್ ಮಾಡ್ಬೇಕು ಅನ್ಕೊಂತಿದ್ದೆ, ಬಟ್ ಕರೆಕ್ಟ್ ಟೈಮ್ ಅನ್ಸುತ್ತೆ ಇವತ್ತು. ಒಂದು ಸೂಪರ್ ಅರೆಕ ಹಾರ್ವೆಸ್ಟ್ ಆಗ್ತಾ ಇದೆ, ಕಾಫಿ ಒಂದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಒಂದು ರೈಟ್ ಟೈಮ್. ನೋಡೋಣ ಒಂದು ಫುಲ್ ರೌಂಡ್ ನೋಡಿ ಬನ್ನಿ, ಒಂದು ತೋಟ ಆಗೋಣ. ಇವತ್ತು ನಮ್ದು ವ್ಲಾಗ್ ಅಲ್ಲಿ ಇವ್ರದ್ದು ವೆಬ್ಸೈಟ್ ಅಲ್ಲಿ ನೀವು ನಮ್ದು ವಿಡಿಯೋ ನೋಡ್ತೀರಾ, ನಮ್ಮ ವೆಬ್ಸೈಟ್ ಅಲ್ಲಿ ಇವ್ರ ವಿಡಿಯೋ ನೋಡ್ತೀರಾ. ಬನ್ನಿ ಇವತ್ತು ಹೋಗ್ಬರೋಣ. ಬಾಬಾ ಮತ್ತೆ ಹೇಳ್ಬೇಕಲ್ಲ, ಹೋಗೋಣ ಅಂತ. ಹೆಂಗ್ ಅನ್ಸ್ತಾ ಇದೆ ಈಗ ನೀವು ತೋಟ ನೋಡ್ತಾ ಇದ್ದೀರಾ? ಏನ್ ಅನ್ಸ್ತು? ತುಂಬ ಖುಷಿ ಆಯಿತು. ಫಸ್ಟ್ ಏನಂತ ಹೇಳ್ಬೇಕಂದ್ರೆ ಅಲ್ಲಿ ಗೇಟಿಂದ ಸ್ಟಾರ್ಟ್ ಮಾಡಿದ್ದಾಗಿಂದ ಇಲ್ಲಿಗೆ ಬಂದ್ರು ತುಂಬಾ ಹೆಲ್ತಿ ಆಗಿದೆ ಕ್ರಾಪ್. ಇಡೀ ಪ್ಲಾಂಟ್ ತಗೋಬಹುದು ಅಥವಾ ಇರೋ ಕ್ರಾಪ್ ಅಷ್ಟೇ. ಅಗೇನ್ ನೆಕ್ಸ್ಟ್ ಇಯರ್ ಕ್ರಾಪ್ ನೋಡಿದ್ರು ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸ್ವಲ್ಪ ಡೆಫಿಷಿಯನ್ಸಿ ಇಲ್ಲ ಪ್ಲಾಂಟ್ ಅಲ್ಲಿ. ಸೊ ಅದೇ ರಿಸಲ್ಟ್ ನಿಮಗೆ. ನಾನು ಅದೇ ಹೇಳ್ತಿದ್ನಲ್ಲ, ಕ್ಯಾಲ್ಸಿಯಂ ನೈಟ್ರೇಟ್ ಎಷ್ಟು ವರ್ಕ್ ಮಾಡ್ತು ನಮಗೆ ಅಂತಂದ್ರೆ ಅದು ರಿಮಾರ್ಕಬಲ್ ಪ್ರೋಗ್ರೆಸ್. ಮಾತ್ರ ಬಂದವರೆಲ್ಲ ಹೇಳ್ತಾ ಇದ್ರು. ಮತ್ತೆ ಬಿಗ್ ಥ್ಯಾಂಕ್ಸ್ ಟು ಮಂಜು, ಯಾವಾಗ ಫೋನ್ ಮಾಡೋದು ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಮುಂಚೆ ನಿಮ್ಮ ನಂಬರ್ ಹೇಳಿ, ಎಷ್ಟೋ ಜನಕ್ಕೆ ಬೇಕಾಗುತ್ತೆ ನಿಮ್ಮ ಗೈಡ್ಲೈನ್ಸ್. ನಾನು ಮಂಜು ಕುಶಾಲ್ ಮೂರ್ತಿ ಅಂದ್ಬಿಟ್ಟು ಹಾಸನ್ ಮತ್ತು ಚಿಕ್ಕಮಗಳೂರು 2 ಟೆರಿಟರಿನ ಹ್ಯಾಂಡಲ್ ಮಾಡ್ತೀನಿ ಯಾರಾದಲ್ಲಿ. ಆಲ್ಮೋಸ್ಟ್ ಒಂದು 8 years ಆಯಿತು ಯಾರಾದಕ್ಕೆ ಜಾಯ್ನ್ ಆಗಿ. ನನ್ನ ನಂಬರ್ ಬಂದು 9019496673. ಹೌದು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಬೇಕಿದ್ರು ತೋಟಕ್ಕೆ ಸಂಬಂಧಪಟ್ಟಂಗೆ ಹೆಲ್ಪ್ ಮಾಡಿ. ಮತ್ತೆ ನೀವು ಏನು ಮಾಡ್ತಿದ್ದೀರಾ? ನಿಮ್ಮ ರೋಲ್ ಏನು? ನಾನು ಅಗ್ರೋನಮಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಯಾರಲ್ಲಿ. ಓಕೆ. ಸೊ ಈ ಕ್ರಾಪ್ ನೋಡ್ರೆ ತುಂಬಾನೇ ಬ್ಯೂಟಿಫುಲ್ ಕ್ರಾಪ್ ಇದೆ. ಇಟ್ಸ್ ಆಲ್ ಶೋಸ್ ಯುವರ್ ಎಫರ್ಟ್ ಅಂಡ್ ಇಂಟ್ರೆಸ್ಟ್ ಟುವರ್ಡ್ಸ್ ಅಗ್ರಿಕಲ್ಚರ್. ನಿಜವಾಗ್ಲೂ ತುಂಬಾನೇ ಕ್ರಾಪ್ ಚೆನ್ನಾಗಿದೆ. ಮೇಂಟೆನೆನ್ಸ್ ಆಗಲಿ, ಈಲ್ಡ್ ಆಗಲಿ ತುಂಬಾ ಖುಷಿ ಆಗ್ತಿದೆ. ಹೌದು. ಮತ್ತೆ ಈ ವರ್ಷ ನಾವು ಏನು ಕಂಡಿದ್ದು ಅಂತಂದ್ರೆ ಈ ತರ ರೈನ್ ಫಾಲ್ ಅಲ್ಲಿ ನಮಗೆ ಕ್ರಾಪ್ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿತ್ತು. ಡ್ರಾಸ್ಟಿಕ್ ನಿಮಗೆ ಕಂಟಿನ್ಯೂಸ್ ನಮಗೆ ಲಾಸ್ಟ್ 20-25 ಡೇಸ್ ಬೇಕು ತನಕ ಮಳೆ ಇತ್ತು. ಆಲ್ಮೋಸ್ಟ್ 6 months ಅಲ್ಲಿ ನಾವು ಈ ವರ್ಷ ಮಳೆಯಲ್ಲಿ ಕಳೆದ್ವಿ. ಸುಮಾರು ಇದು ಫೀಡ್ಬ್ಯಾಕ್ ಇದೆ ಎಲ್ಲ ತೋಟದ ಏರಿಯಾಗಳಿಂದ. ಸುಮಾರು ಮಂಜು ಫಸ್ಟ್ ಕ್ರಾಪ್ ನಮಗೆ ಫ್ಲವರಿಂಗ್ ಇದ್ದ ಟೈಮಲ್ಲಿ ಹಾರ್ವೆಸ್ಟ್ ಅಲ್ಲಿ ಇಲ್ವೇ ಇಲ್ಲ, ಸುಮಾರು ಡ್ರಾಪಿಂಗ್ ಇದೆ ಅಂತ, ಅಥವಾ ಸೆಟ್ಟಿಂಗ್ ರೇಷಿಯೋನೇ ಇರಲಿಲ್ಲ ನಮಗೆ. ಏನ್ ಫೋಲಿಯರ್ ಮಾಡ್ಲಿ, ಏನ್ ಮಾಡಿದ್ರು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ. ಅದೇ ಇದು ಯಾಕಂತ ಹೇಳಿದ್ರೆ ಈಗ ನಮಗೆ ಆ ನ್ಯೂಟ್ರಿಷನ್ ಯಾವ ಟೈಮಲ್ಲಿ ರೈಟ್ ಟೈಮಲ್ಲಿ ಕೊಡೋದು, ಯಾವಾಗ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಸ್ವಲ್ಪ ಜನಗಳು ಅದನ್ನ ಮಿಸ್ ಮಾಡ್ತಿದೀವಿ ಅಷ್ಟೇ. ಕಾರಣಕ್ಕೆ ಇದೆಲ್ಲ ಚೇಂಜಸ್. ನಾನು ಈ ವರ್ಷ ಡ್ರಾಸ್ಟಿಕ್ ಏನ್ ಕಂಡಿದ್ದು ಅಂತ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಇಂಪಾರ್ಟೆನ್ಸ್ ನೋಡಿದೆ ನಾನು, ಎಷ್ಟು ಬರುತ್ತೆ ಏನಾಗುತ್ತೆ. ಯಾಕಂದ್ರೆ ಮೊದಲಿಂದ ಫಾಲೋ ಮಾಡಿದ್ರೆ ಗೊತ್ತಿದೆ ನಮ್ಮ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಹೆಂಗಾಗಿತ್ತು, ಯಾವ ಥರ ಆಗಿತ್ತು, ಎಷ್ಟು ನಾವು ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಿದ್ವಿ ಅಂತ ನಿಮಗೆ ಗೊತ್ತಿದೆ. ಈಗ ನೀವು ಅನ್ಕೊಬೋದು ಯಾರಾದ್ರೂ ಬಂದರೆ ಯಾರಾದವ್ರಿಗೆ ನಾವು ಪ್ರಮೋಷನ್ ಮಾಡ್ತೀವಿ. ಇಲ್ಲ, ನಾವು ಏನು ಅಂತ ರಿಸಲ್ಟ್ ನೋಡಿದ್ಕೆ ನಾನು ಹೇಳ್ತಾ ಇರೋದಷ್ಟೇ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಯಾರಾದವರು ನೀವೇ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಹೇಳ್ತಾರೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ, ಆದರೆ ಎಕ್ಸ್ಪೆನ್ಸಿವ್ ಆದರೆ ಮಾರ್ಕೆಟ್ ನಿಮ್ಗೆ ಏನು ಪೇ ಮಾಡ್ತಿದೆ ಅದಕ್ಕಿಂತ ತ್ರಿಬಲ್ ನಿಮಗೆ ಇನ್ಕಮ್ ತೋರಿಸ್ತದೆ. ಸಿಂಪಲ್ ಆಗಿ ಬನ್ನಿ ಇಲ್ಲಿ ಮಂಚು ತೋರಿಸೋಣಗೆ. ನಿಮ್ಗೆ ಎಲ್ಲಿ ಬೇಕಾದ್ರೆ ನೀವು ಕ್ರಾಪ್ ನೋಡಿಲಿ ನಿಮಗೆ ಇದು ನೋಡಿ, ಬೆರಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಗಟ್ಟಿ ನೋಡಿ, ಸ್ಟಿಫ್ನೆಸ್ ನೋಡಿ ಹೆಂಗಿದೆ. ಆಮೇಲೆ ಇದರಲ್ಲಿ ಏನೋ ನಿಮಗೆ ಲಾಸೇ ಕಾಣ್ತಿಲ್ಲ ನೋಡಿ, ಸೆಟ್ಟಿಂಗ್ ಏನು ಫ್ಲವರ್ ಆಗಿದೆ. ಮತ್ತೆ ಅಲ್ಲಿ ಒಂದು ಸೈಜ್ ಇಲ್ಲ. ಹೌದೌದು, ಸೈಜ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಮತ್ತೆ ಇಲ್ಲಿ ನೋಡಿ ಹೆಂಗಿದೆ ಅಂತ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಇನ್ನೊಂದು ಇನ್ನು ನೋಡ್ಬೇಕು ಇದ್ರಲ್ಲಿ ಚೇಂಜಸ್ ಅಂದ್ರೆ ಇಷ್ಟು ಹೈ ಲೆವೆಲ್ ಕ್ರಾಪ್ ಇದೆ. ಹೌದು, ಒಂದೇ ಒಂದು ಲೀಫ್ ಕೂಡ ನಿಮಗೆ ಡೆಫಿಷಿಯನ್ಸಿ ಇಲ್ಲ. ಮತ್ತೆ ನೆಕ್ಸ್ಟ್ ಇಯರ್ಗೂ ನಿಮಗೆ ಈಗಲೇ ನಿಮಗೆ ತೋರಿಸ್ತಾ ಇದೆ ಏನಿದೆ ಅಂತ. ಬನ್ನಿ, ಒಂದು ಅಮೇಝಿಂಗ್ ಡೇ ಅಂತ ಹೇಳ್ಬೋದು. ಯಾಕೆಂತಂದರೆ ನಾವು ಯಾರ ಟೀಮ್ ಅವ್ರು ಬಂದಿದ್ರು, ಅವ್ರದ್ದು ವೀಡಿಯೋ ಮಾಡಿದ್ರು, ತುಂಬ ಖುಷಿ ಆಯಿತು. ಅವ್ರ ಜೊತೆ ನಾವು ಮಾತಾಡಿದೆ, ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ಹೇಳಿದ್ರು, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಮಾತಾಡ್ಕೊಂಡು ತುಂಬ ಖುಷಿ ಆಯಿತು. ಬನ್ನಿ, ಈಗ ಏನು ಅನಿಸ್ತು ತೋಟ ನೋಡ್ಬಿಟ್ಟು ಮಂಜು? ಕರ್ತಿಗಣ ಏನಂದರೆ ತುಂಬ ಖುಷಿ ಆಯ್ತು ಇವತ್ತು. ಫಸ್ಟ್ ನಾವು ಗೇಟಿಂದ ಸ್ಟಾರ್ಟ್ ಮಾಡಿದ್ವಿ, ಇಡೀ ತೋಟ ಎಲ್ಲ ರೌಂಡ್ ಮಾಡಿದ್ವಿ.
ಕಾಫಿ, ಪೆಪ್ಪರ್, ಅರೆಕನಟ್ ಅಂತೂ ಇಂಪ್ರೆಸಿವ್ ಕ್ರಾಪ್. ಈ ವರ್ಷ ಹಾರ್ವೆಸ್ಟ್ ಕೂಡ ಆಗ್ತಾ ಇತ್ತು, ನಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ಹೌದು. ಸೊ ಅದು ಅವ್ರೇನು ಇಳಿಸ್ತಾ ಇದ್ರು, ನಾವು ಕಾಫಿಯಲ್ಲಿ ನೋಡ್ತಿದ್ವಿ ಆ ಸೆಟ್ಟಿಂಗ್ ರೇಷಿಯೋ, ಫ್ಲವರಿಂಗ್ ಟು ಬೆರಿ ಸೆಟ್ಟಿಂಗ್, ಅದೇ ವರ್ಕ್ ಅಲ್ಲೂ ಆಗಿದೆ. ಅರೆಕಲ್, ಆ ಅರೆಕಲ್ ತುಂಬಾ ಕಷ್ಟ ಆಕ್ಚುಲಿ ಅದು ಮ್ಯಾನೇಜ್ ಮಾಡೋದು. ನಿಮ್ಮೆಲ್ಲ ತುಂಬಾ ಆಲ್ಮೋಸ್ಟ್ 30-40 ಇಯರ್ಸ್ ಟ್ರೀಸ್, ಆ ವೆರೈಟಿನೂ ಆಗಿರ್ಬೋದು, ಅದು ಪ್ಲಸ್ ಪಾಯಿಂಟ್ ಕೂಡ. ಬಟ್ ಅಷ್ಟೇ ತುಂಬಾ ಚೆನ್ನಾಗಿ ಹಾರ್ವೆಸ್ಟ್ ಆಗಿದೆ. ನೀವು ನಿಮ್ಮ ಎಫರ್ಟ್ಸ್ ಆ ರಿಸಲ್ಟ್ಸ್ ಅಲ್ಲಿ ಕಾಣ್ತಿತ್ತು. ಎಕ್ಸಾಕ್ಟ್ಲಿ. ಮತ್ತೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ನೀವು ಸ್ಪ್ರಿಂಕ್ಲರ್ ಹೊಡೆಯೋದ್ರಿಂದ ಹುಂಬಳೆ ಬಂದ್ಮೇಲೆ ಏನು ಕೆಲಸ ಮಾಡಬೇಕು, ಅದಾದ್ಮೇಲೆ ನೀವು ಯಾವ ಗೊಬ್ಬರ ಹಾಕಬೇಕು, ಯಾವ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಯಾವ್ದು ಮಾಡಬೇಕು, ಸೆಕೆಂಡರಿ ನ್ಯೂಟ್ರಿಯೆಂಟ್ ರೈಟ್ ಟೈಮ್ಗೆ. ಮತ್ತು ಇವತ್ತು ನೋಡಿದ್ರಲ್ಲ ನಾವು ಬೋರ್ಡು, ಯಾಕೆ ಅಂತಂದ್ರೆ 70 ಇಂಚಸ್ ಇಂದ 150 ಇಂಚಸ್ ಬರಬೇಕಾದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಉಳಿಸ್ಕೊಳ್ಬೇಕು ಅಂತಂದ್ರೆ. ಅದಕ್ಕೆ ಮೇಜರ್ ಅಡಿಕೆ ಬೆಲ್ಟ್ ಅಲ್ಲಿ ಕೂಡ ಆ ಕ್ರಾಪ್ ನೋಡಕ್ ಕಷ್ಟ ಆಗುತ್ತೆ, ಇರ್ಬೋದು, ಬಟ್ ಕಷ್ಟ ಆ ಕ್ರಾಪ್ ಎಲ್ಲ ಕಡೆ ನೋಡೋದು. ಯೂನಿಫಾರ್ಮಿಟಿ ಆಗಿರ್ಬೇಕು ಟೋಟಲ್. ಹಂಗೆ ಸೂಪರ್. ಮಾತ್ರ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಅದೇ ನಾನು ಹೇಳ್ತಿದ್ದೆ ನಿಮಗೆ, ಲಾಸ್ಟ್ ಇಯರ್ ಅನ್ಕೊಂಡ್ವಿ, ಬಟ್ ಏನೋ ಟೈಮ್ ಇದಾಗದೆ ಬರಕ್ಕಾಗಿಲ್ಲ. ಸೊ ನಂದು ಒಂದು ಫೈನಲ್ ಕ್ವಶನ್ ಅಂತ ಹೇಳಿದ್ರೆ, ನೀವು ಒಂದು ವ್ಲಾಗ್ ಅಲ್ಲಿ ಹೇಳ್ತಾ ಇದ್ರಿ, ಒಂದು ಯಾರೋ ಫಾರ್ಮರ್ ಜೊತೆ ಇಂಟ್ರಾಕ್ಷನ್ ಅಲ್ಲಿ, ಒಂದು ಶಿರ್ಸಿ ಏರಿಯಾ ಅನ್ಸುತ್ತೆ, ಅವ್ರ ಜೊತೆ ಕೇಳುವಾಗ ಯೂತ್ಸಿಗೆ, ಯಂಗ್ಸ್ಟರ್ಸಿಗೆ ಏನ್ ಮೆಸೇಜ್ ಹೇಳ್ತೀರಾ ಸರ್ ಅಗ್ರಿಕಲ್ಚರ್ ಬಗ್ಗೆ ಅಂತ ಅವರು ಒಂದು ಮಾತು ಹೇಳಿದ್ರು. ನಂಗೆ ಭಾರಿ ಖುಷಿ ಆಯ್ತು, ಯಾವಾಗ್ಲೂ ತೆಗ್ದ್ಬಿಟ್ಟು ನೋಡ್ತಾ ಇರ್ತೀನಿ. ಅವ್ರು ಏನಂತ ಹೇಳಿದ್ರೆ, ನನ್ನ ಮಕ್ಕಳು ಅಂದ್ರೆ ತುಂಬಾ ಹೈಯರ್ ಎಜುಕೇಶನ್ ಎಲ್ಲ ಆಗಿದೆ ಅವ್ರದ್ದು, ಮಕ್ಳದ್ದು, ಅವ್ರನ್ನು ಕರ್ಕೊಬಂದು ತೋಟಕ್ಕೆ ಇರಿಸ್ಕೊಂಡಿದ್ದೀನಿ. ಅವರು ಕೇಳಿದ್ರು, ಅಂದ್ರೆ ನಾವ್ ಎಜುಕೇಶನ್ ಇಲ್ದೇನೆ ಇಷ್ಟೆಲ್ಲ ಮಾಡಿದ್ವಿ. ಯಾರು ಅಂದ್ರೆ ಅಮಾನುಲ್ಲಾ ಅವ್ರು ಕೇಳಿದ್ ನಾನು. ಅದು ಭಾರಿ ಖುಷಿ ಆಯ್ತು. ಏನಂತ ಹೇಳಿದ್ರೆ, ನಾವ್ ಏನು ಓದ್ದೇನೆ ಇಷ್ಟೆಲ್ಲ ಮಾಡಿದ್ವಿ. ತುಂಬಾ ಪ್ರೋಗ್ರೆಸಿವ್ ಫಾರ್ಮರ್, ಅವ್ರ ತೋಟದ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರೇ ಹಂಗೆ ಹೇಳುವಾಗ, ಎಜುಕೇಶನ್ ಇಲ್ದೇನೆ ಅಷ್ಟೆಲ್ಲ ಮಾಡಿದ್ದಾರೆ, ನೀವು ಅಷ್ಟು ಓದಿ ಏನ್ ಮಾಡ್ಬೋದು ಚೇಂಜಸ್, ಈ ಕಮ್ಯುನಿಟಿಗೆ ಏನ್ ನೀವು ಎಕ್ಸಾಂಪಲ್ ಕೊಡ್ಬೋದು ಅಂತಾರೆ. ಬಟ್ ಅದೇ ತರ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟೆಲ್ಲ ಓಡಾಡಿದ್ದೀರಾ, ಅಷ್ಟು ಅಗ್ರಿಕಲ್ಚರ್ ಟೂರ್ ಮಾಡಿದ್ದೀರಾ, ಎವ್ರಿ ಡೇ ಫಾಲೋ ಮಾಡ್ತಿರ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ. ಏನು ನೀವು ಯೂತ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ? ನೋಡಿ, ಇಷ್ಟು ದಿನ ನಾನು ಕ್ವಶನ್ ಕೇಳ್ತಿದ್ದೆ, ಯಂಗ್ಸ್ಟರ್ಸಿಗೆ ಏನು ಹೇಳ್ತೀರಾ ಅಂತ. ಇವ್ರು ಇವತ್ತು ನಮಗೆ ಕೇಳ್ತಾ ಇದ್ದಾರೆ. ಯಂಗ್ಸ್ಟರ್ಸಿಗೆ ನಾನು ಏನು ಹೇಳೋದು ಅಂತಂದರೆ, ಅಗ್ರಿಕಲ್ಚರ್ ಇದೆಯಲ್ಲ, ನಿಜವಾಗ್ಲೂ ಇಂಡಿಯಾ ಕಂಪ್ಲೀಟ್ ಬೇಸ್ಡ್ ಆಗಿದೆ ಅಗ್ರಿಕಲ್ಚರ್. ನೆಕ್ಸ್ಟ್ ನೀವು ಏನು ಬೆಳಿತೀರೋ ಅದಕ್ಕೆ ಎಲ್ಲ ರೇಟ್ ಸಿಗುತ್ತೆ. ನಿಮ್ಮದೇ ಓನ್ ಪ್ರಾಪರ್ಟಿ ಇದೆ ಆ ಥರ ಅಂತಂದರೆ ನೀವು ಅಗ್ರಿಕಲ್ಚರ್ ಮಾಡಿ. ಯಾಕೆಂತಂದ್ರೆ ಅಗ್ರಿಕಲ್ಚರ್ ಬಂದ್ಬಿಟ್ಟು ನಮಗೆ ಮೇನ್ ಪಿಲ್ಲರ್ ಆಗಿದೆ ಇಂಡಿಯಾಕ್ಕೆ. ಯಂಗ್ಸ್ಟರ್ಸ್ ಬನ್ನಿ, ತಗೊಳ್ಳಿ. ಮತ್ತು ನನ್ನ ಪ್ರಕಾರ ಏನು ಅಂತಂದರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಏನಿದ್ರು ನೀವು ವೀಕ್ಲಿ 1-2 ತೋಟ ವಿಸಿಟ್ ಮಾಡಿ, ಒಳ್ಳೆ ತೋಟ. ನಿಮ್ಗಾಗ ಬೇರೆಯವ್ರ ತೋಟ ವಿಸಿಟ್ ಮಾಡ್ದಂಗೂ ನಿಮ್ಗೆ ಒಳ್ಳೆ ನಾಲೆಜ್ ಬರುತ್ತೆ. ನಮಗೂ ಆಗ ಸ್ಟಾರ್ಟ್ ಆಗಿದ್ದು ಹಂಗೆ, ಎಷ್ಟೋ ತೋಟ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ತೋಟಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿ ಆ ಥರ ಬಂತು. ಮತ್ತು ಯಂಗ್ಸ್ಟರ್ಸ್ ಈಗ ಸಖತ್ ಜನ ಬರ್ತಾ ಇದ್ದಾರೆ, ಸ್ಪೆಷಾಲಿಟಿ ಕಾಫಿ ಮಾಡ್ತಾ ಇದ್ದಾರೆ, ರೋಸ್ಟರ್ಸಿಗೆ ಹೋಗ್ತಾ ಇದ್ದಾರೆ, ಅವ್ರದ್ದೇ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಾನು ಹೇಳಿದ್ರೆ ಇಂಡಿಯನ್ ಕಾಫಿ ಮಾತ್ರ ಭಾರಿ ಸ್ಟ್ರಾಂಗ್ ಹ್ಯಾಂಡ್ಸಲ್ಲಿದೆ. ಯಾಕೆಂದರೆ ಯಂಗ್ಸ್ಟರ್ಸ್ ಬರ್ತಿರೋದ್ರಿಂದ, ಮೇನ್ ಅದು ವೆಲ್ ಎಜುಕೇಟೆಡ್ ಆಗಿ ಬರ್ತಿರೋದ್ರಿಂದ. ಹಂಗೆ ಹೇಳ್ತೀನಿ, ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿರಿ, ನಿಮಗೂ ಆಲ್ ದ ಬೆಸ್ಟ್. ಮತ್ತೆ ಏನೋ ಹೇಳ್ಬೇಕಾ? ಇನ್ನೊಂದೇನು ಹೇಳ್ಬೇಕಂದ್ರೆ, ಅಗ್ರಿಕಲ್ಚರ್ ನೀವೆಲ್ಲರೂ ಇದ್ರೆ ಇಷ್ಟು ಬೆಳಿಬೋದು, ಇಷ್ಟು ಇನ್ಕಮ್ ಇದೆ ಅಂತ. ಹೌದು, ನಮ್ ಪರ್ಸನಲಿ ಇನ್ಕಮ್ ಇದೆ, ಜೊತೆಗೆ ನಾವು ದೇಶನೂ ಬೆಳೆಸ್ತೀವಿ. ಹೌದು, ನಿಜವಾಗ್ಲೂ. ಮತ್ತೆ ಇನ್ನೊಂದೇನಂತ, ಅಗ್ರಿಕಲ್ಚರ್ ಬಂದ್ಬಿಟ್ಟು ಫುಲ್ ಪ್ರೋಸೆಸ್ ಅಷ್ಟೇ. ನಿಮಗೆ ನೀವು ಈಗ ಹಾಕಿ ಒಂದು ಸರ್ಟನ್ ಪ್ರೋಸೆಸ್ ನೀವು ಟೈಮ್ ಕೊಟ್ಟು ಮಾಡಿದ್ರಿ ಅಂತಂದ್ರೆ 100% ರಿಟರ್ನ್ ಬಂದೇ ಬರುತ್ತೆ. ಫೇಲ್ಯೂರ್ ಅಂತ ಯಾವುದು ಕಾಣಲ್ಲ. ಫೇಲ್ಯೂರ್ ಇಲ್ದಲ್ಲೇ ಸಕ್ಸಸ್ ಸಿಕ್ಕರೆ ಏನು ಮಜಾ ಹೇಳಿ. ಫೇಲ್ಯೂರ್ ಸಿಕ್ಕಾದ್ಮೇಲೆ ಸಕ್ಸಸ್ ಸಿಕ್ಕರೆ ಅದೇ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಅಷ್ಟೇ ಹೇಳ್ತಿರೋದು. ಆಮೇಲೆ ನೀವು ಹೇಳ್ತಿದ್ರಿ, ನಾನು 2012 ಫುಲ್ ಟೈಮ್ ತೋಟದಲ್ಲಿ ಅಂತ. ನನ್ಗೆ ಗೊತ್ತಿರೋಂಗೆ ಸ್ವಲ್ಪ ಜನ ಕಷ್ಟ ಆಗಿರುತ್ತೆ. ಸುಮಾರು ಜನ ನಾನು ಎಕ್ಸಾಂಪಲ್ಸ್ ನೋಡಿದ್ದೀನಿ. ಔಟ್ ಆಫ್ ಈಗ ಬೆಂಗಳೂರಲ್ಲಿ ಎಜುಕೇಶನ್ ಮುಗಿಸ್ಬಿಟ್ಟು ಹೋಗಿರ್ತಾರೆ, ಬಂದ್ಬಿಟ್ಟು ತೋಟದಲ್ಲಿ ಇನ್ವಾಲ್ವ್ ಆಗೋಕೆ ತುಂಬಾ ಕಷ್ಟ ಆಗಿ ಸ್ಟ್ರಗಲ್ ಪಟ್ಟು ಮಾಡಕ್ ಮತ್ತೆ ವಾಪಸ್ ಹೋಗೋತಾರೆ, ಆ ಥರ ಎಲ್ಲ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಟೈಮ್, ಇಲ್ಲಿ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ತಾರೆ. ನಿಮ್ಗೆ ನೀವು ಬಂದ್ಮೇಲೆ ಎಷ್ಟು ಕಷ್ಟ ಆಯ್ತು, ಅಥವಾ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಹೆಂಗಿತ್ತು, ಯಾವ ರೀತಿ ಅನ್ನಿಸ್ತು? ಇವತ್ತು ನಿಜವಾಗಿ ಎಲ್ಲ ಕ್ವಶನ್ ನಮ್ದೇ ಬರ್ತಾ ಇದೆ. ನಾನು ಹೇಳ್ಬೇಕು, ಯಾಕಂದ್ರೆ ಸ್ಟಾರ್ಟಿಂಗ್ 2012 ತನಕ ನಾವಂತೂ ತೋಟಕ್ಕೆ ಹೋದವನಲ್ಲ. ನಾನು ಅಗ್ರಿಕಲ್ಚರ್, ನನಗೆ ಎಜುಕೇಶನ್ ಮುಗಿಸ್ ಡೈರೆಕ್ಟ್ ನಾನು ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ನಾನು ಕೆಲಸ ಆದ್ಮೇಲೆ 4 years ಆದ್ಮೇಲೆ ನಾನು ವಾಪಸ್ ಬಂದಿದ್ದೆ. ನಾನು ಇನ್ವಾಲ್ವ್ ಆದೆ. ಅಂಕಲ್ ಸಪೋರ್ಟ್ ಅಷ್ಟೇ ಸಿಕ್ಕಾಪಟ್ಟೆ ಇದೆ. ನಂದು ವ್ಲಾಗ್ ಅಲ್ಲಿ ನೋಡ್ತಿರೋ ನೀವು ಅನ್ಕೋಬಹುದು, ಒಂದೊಂದ್ಸತಿ 10 ದಿನ 20 ದಿನ ಬೈಕ್ ಟ್ರಕ್ ತೊಗೊಂಡೆಲ್ಲ ಹೋಗ್ಬಿಡ್ತೀವಿ. ಅದು ತೋಟ ಆ ಟೈಮಲ್ಲಿ ಮ್ಯಾನೇಜ್ ಮಾಡೋದು ಅಪ್ಪ ಇದ್ದಾರೆ, ಅಪ್ಪ ಅಮ್ಮನ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್, ಮಿಸಸ್ ಎಲ್ಲರದ್ದು ಸಪೋರ್ಟ್ ಇದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಮತ್ತೆ ಎಲ್ಲರಿಗೂ ಈ ಫೇಸ್ ಮಾಡಿರ್ತಾರೆ. ಏನು ಅಂತಂದ್ರೆ, ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಏನೋ ಮಾಡ್ಬೇಕಂತ ಇರುತ್ತೆ, ಆದ್ರೆ ನಿಮ್ದು ಅಪ್ಪನ ಗೈಡ್ಲೈನ್ಸ್ ಇರುತ್ತೆ, ಬೇಡ ಮಾಡಕ್ ಹೋಗ್ಬೇಡ, ಅಡ್ಡ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಸಿಂಪಲ್, ಅದು ಎಲ್ಲ ಹುಡುಗರು ಫೇಸ್ ಮಾಡಿರ್ತಾರೆ. ಆದರೆ ನೀವು ಅದನ್ನ ಅವ್ರಿಗೆ ಬೇಜಾರಾಗದಂಗೆ ನೀವು ನೋಡ್ಕೊಂಡ್ಬಿಟ್ಟು ನೀವು ಪ್ರೂವ್ ಮಾಡೋದು ಉಂಟಲ್ಲ, ಅರ್ಥ ಮಾಡ್ಬಿಟ್ಟು. ಈಗ ನಮ್ಮಪ್ಪ ಏನು ಹೇಳಿದ್ರು, ಕಾರ್ತಿಕ್ ಒಂದು ಮಾತು ಬರಲಿ ಅಂತಾರೆ, ಅದು ಅವ್ರ ರೆಸ್ಪೆಕ್ಟು. ಅವ್ರ ರೆಸ್ಪೆಕ್ಟ್ ನಾವು ನೋಡ್ಬೇಕು, ಅವ್ರು ನಮ್ಮ ರೆಸ್ಪೆಕ್ಟ್ ನೋಡೇ ನೋಡ್ತಾರೆ. ನೀವು ಏನಂತೆ ಒಂದ್ಸತಿ ನೀವು ಒಂದು
ಇದು ಮಾಡ್ಬೇಕು ಏನಂತ ಅಚೀವ್ ಮಾಡ್ಬಿಟ್ಟು ನೀವೊಂದು ಇದಾಗುತ್ತೆ ಅಂತ ನೀವೊಂದು ತೋರಿಸ್ಬಿಟ್ರೆ ಅವ್ರಿಗೆ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಈಗ ಏನಾದರೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗಲಿ ಸ್ಪ್ರೇ ಆಗಲಿ ನಮ್ದು ಅಡ್ವೈಸ್ ತೊಗೊಳೋದ್ರಲ್ಲಿ ಮಾಡೋಕ್ಕೆ ಹೋಗಲ್ಲ, ಯಾಕೆಂದ್ರೆ ಆ ಥರ ಕಾನ್ಫಿಡೆಂಟ್ ಬಂದಿದೆ, ಆ ಥರ ಬಂದಿದೆ. ಅದಕ್ಕೆ ಕಾನ್ಫಿಡೆಂಟ್ ತೊಗೊಳಗೆ ಒಂದು 2-3 ವರ್ಷ ಆಗುತ್ತೆ ನೀವು ರಿಸಲ್ಟ್ ಪ್ರೂವ್ ಮಾಡೋಕ್ಕೆ. ಫುಲ್ ಟು ಅದರಲ್ಲಿ 100% ನಿಮಗೆಲ್ಲ ಸಿಗುತ್ತೆ. ಎಲ್ಲ ಯಂಗ್ಸ್ಟರ್ಸ್ಗಂತೂ ಬನ್ನಿ, ಒಳ್ಳೆ ಫ್ಯೂಚರ್ ಇದೆ ಮಾತ್ರ. ಥ್ಯಾಂಕ್ ಯು ಬಂದಿದ್ದಕ್ಕೆ, ನೀವು ತುಂಬ ಖುಷಿ ಆಯಿತು. ಇನ್ನೇನಾರು ಕೇಳೋಕ್ಕಿದೆಯಾ? ಏನಿಲ್ಲ, ಅಷ್ಟೇ. ನಿಜವಾಗ್ಲೂ ಹ್ಯಾಪಿ ಡೇ. ಹ್ಯಾಪಿ ಡೇ. ಒಂದೊಳ್ಳೆ ಪಾಡ್ಕಾಸ್ಟ್ ಆದಂಗೆ ಆಯಿತು. ನೆಕ್ಸ್ಟ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮಂಜು ಅವ್ರು ಬಂದು ಯಾರೋ ಟೀಮ್ ಬಂದಿದ್ರು, ಬಂದ್ಬಿಟ್ಟು ಇಲ್ಲಿ ತೊಗೊಂಡು ಮಾತಾಡಿ ಎಲ್ಲ ಚೆನ್ನಾಗಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಇರಲಿ, ನಮಗೆ ನಮ್ಮ ಸಪೋರ್ಟ್ ನಿಮಗೆ ಇದೇ ಇರುತ್ತೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ನೀವು ನಿಮ್ಮ ನಂಬರ್ ಕೊಟ್ಟಿರ್ತೀರಿ, ನೀವೆಲ್ಲ ರೆಸ್ಪಾಂಡ್ ಮಾಡಿಬಿಟ್ಟು ಅವ್ರಿಗೆ ಅಡ್ವೈಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೋಡಿ, ಬಡಿತಾ ಇದ್ದಾರೆ ಈಗ. ಮತ್ತು ಬಿಸಿಲು ಹೆಂಗಿದೆ ಅಂತಂದರೆ ನಿಲ್ಲಕ್ಕಾಗ್ತಿಲ್ಲ, ಯಾಕೆಂದರೆ ಮಳೆ ಬರೋ ಚಾನ್ಸಸ್ ಫುಲ್ ಇದೆ. ಮಾತ್ರ ಮೋಡಾಗಿದೆ. ನೀವು ನೋಡ್ತಿರ್ಬೋದು ಬೆವರೆಲ್ಲ ಹಿಂಗೆ ಇಳಿತಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೊಡಿತಾ ಇದ್ದಾರೆ ಈಗ. ಹೊಡೆದ್ಬಿಟ್ಟು ಈಗ ಗುಡ್ಡೆ ಮಾಡಿಬಿಟ್ಟು KG ಲೆಕ್ಕದಲ್ಲಿ ಕೊಡ್ತೀವಿ ನಾವು. ಇವತ್ತು ಮಾರ್ಕೆಟ್ ಬಂದುಬಿಟ್ಟು ಆಲ್ಮೋಸ್ಟ್ 50 ರೂಪೀಸ್ ಇದೆ ಇವತ್ತು KGಗೆ. ಒಳ್ಳೆ ವೆದರ್ ಹೆಂಗೆ ಅಂದರೆ ನಿಮಗೆ ನಿಮಿಷಕ್ಕೆ ಚೇಂಜ್ ಆಗ್ತಿತ್ತು. ಒಳ್ಳೆ ಬಿಸಿಲಿತ್ತು. ಹೆಂಗೆ ಅಂತಂದರೆ ಒಳ್ಳೆ ಮೋಡ ಬರೋಂಗೆ ಆಗ್ಬಿಟ್ಟಿದೆ ನೋಡಿ. ವೆದರೆಲ್ಲ ಹಂಗೆ ಫುಲ್ ಮೋಡ ಆಗ್ಬಿಟ್ಟಿದೆ. ಹೊಸ ಮೋಡ ಇದ್ದರೆ ಒಂದ್ಸತಿ ಸ್ವಲ್ಪ ಹೊತ್ತು ಬಿಸಿಲು ಆ ಥರ ಆಗೋಗ್ಬಿಟ್ಟಿದೆ. ಎಲ್ಲ ಕ್ಲೀನಾಗಿ ಎರ್ಕೊಂಡಿದ್ದಾರ ಅಂತ ನೋಡ್ಕೋಬೇಕು ಒಳಗೆ ಹೋಗಿ. ಈಗ ಅಲ್ಲಿ ಅಕ್ಕಕ್ಕಿದೆ ಫುಲ್ಲು.